ನಮಸ್ಕಾರ, ನಾನು ಡಾಕ್ಟರ್ ಅನುಪಮಾ ಪಾಟೀಲ್, ಕ್ರಿತು ಫರ್ಟಿಲಿಟಿ ಸೆಂಟರ್, ಗದಗ್ನಿಂದ. ನಾವು ಇಂದು ಗರ್ಭನಾಳಗಳ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡೋಣ. ಗರ್ಭನಾಳಗಳು ಗರ್ಭಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾದ ಮೇಲೆ ಅದು ಗರ್ಭನಾಳವನ್ನು ಪ್ರವೇಶಿಸುತ್ತದೆ. ಇಲ್ಲಿ ವೀರಾಣು ಜೊತೆ ಕೂಡಿ ಭ್ರೂಣ ಆಗುತ್ತದೆ. ಈ ಭ್ರೂಣ 3 ದಿನ ಗರ್ಭನಾಳದಲ್ಲಿಯೇ ಬೆಳೆಯುತ್ತದೆ. 4ನೇ ದಿನ ಅದು ಗರ್ಭಕೋಶಕ್ಕೆ ಹೋಗಿ ಅಂಟಿಕೊಂಡು ಬೆಳೆಯುತ್ತದೆ. ಯಾವುದೇ ಕಾರಣದಿಂದ ಗರ್ಭನಾಳಗಳು ಬ್ಲಾಕ್ ಆದರೆ ಗರ್ಭಧರಿಸುವುದು ಅಸಾಧ್ಯವಾಗುತ್ತದೆ. ಇಂಥ ಗರ್ಭನಾಳಗಳಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಆ ಬ್ಲಾಕನ್ನು ನಾವು ತೆರವುಗೊಳಿಸಬಹುದು. ಇದಲ್ಲದೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಆದ ಮೇಲೆ ದಂಪತಿಗಳಿಗೆ ಮತ್ತೆ ಮಗು ಬೇಕು ಅನಿಸಿದಾಗ ಈ ಗರ್ಭನಾಳಗಳನ್ನು ನಾವು ಮರುಜೋಡಣೆ ಮಾಡಬಹುದು. ಹೀಗೆ ಗರ್ಭನಾಳಗಳ ಮೇಲೆ ಶಸ್ತ್ರಚಿಕಿತ್ಸೆ ಅದು ಬ್ಲಾಕ್ ತೆರವುಗೊಳಿಸಲು ಇರಬಹುದು ಅಥವಾ ಗರ್ಭನಾಳಗಳ ಮರುಜೋಡಣೆ ಇರಬಹುದು. ಇದನ್ನು ನಾವು ಲ್ಯಾಪ್ರೋಸ್ಕೋಪಿ ಅಥವಾ ದೂರಬೀನದ ಆಪರೇಷನ್ ಅಥವಾ ಓಪನ್ ಆಪರೇಷನ್ ಮಾಡಬಹುದು. ಹೀಗೆ ಮರುಜೋಡಣೆ ಆದ ಮೇಲೆ ಅಥವಾ ಬ್ಲಾಕ್ ತೆರವುಗೊಳಿಸಿದ ಮೇಲೆ ಆ ಹೆಣ್ಣು ಮಗಳು ಸಹಜವಾಗಿ ಗರ್ಭಧರಿಸಬಹುದು. ಒಂದು ವೇಳೆ ಗರ್ಭನಾಳಗಳು ಬಹಳಷ್ಟು ಡ್ಯಾಮೇಜ್ ಆಗಿದ್ದರೆ ಅಂಥವರಿಗೆ IVF ಚಿಕಿತ್ಸೆಯೇ ಬೇಕಾಗುತ್ತದೆ. ನಮಸ್ಕಾರ.